ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಸೌಮ್ಯ ಅಶೋಕ್. ಬನ್ನಿ ವಿಡಿಯೋನ ಮ್ಯೂಸಿಕ್ನೊಂದಿಗೆ ಮುಂದುವರಿಸೋಣ. ಎಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕುಕ್ಕರ್ ಬೆರಟು ಬಳೆ ಯೂಸ್ ಮಾಡಿ ಹೇಗೆ ರಂಗೋಲಿ ಬಿಡೋದು ಅಂತ ಇವತ್ತು ನೋಡೋಣ. ಕುಕ್ಕರ್ ಬೆರಟು ಮಧ್ಯೆ ಇಟ್ಟು ಸುತ್ತ ಬಳೆನ ಜೋಡಿಸ್ಕೋಬೇಕೀಗೆ. ರಬ್ಬರ್ ಸುತ್ತ ಬಳೆ ಜೋಡಿಸ್ತಾ ಇದ್ದೀನಿ. ಇವಾಗ ಕಂಪ್ಲೀಟ್ ಆಗಿದೆ. ಕಲರ್ಸ್ ಅಪ್ಲೈ ಮಾಡೋಣ. ಇವಾಗ 8 ಬಳೆ ಇದೆ, 4 ಕಲರ್ ತೊಗೊಂಡಿದ್ದೀನಿ. ಒಂದಾದ್ಮೇಲೆ ಒಂದು ಕಲರ್ ಅಪ್ಲೈ ಮಾಡ್ತಾ ಇದ್ದೀನಿ. ಕಲರ್ ಅಪ್ಲೈ ಮಾಡಿ ಕಂಪ್ಲೀಟ್ ಆಗಿದೆ. ಯಾವುದಾದ್ರೂ ಡಬ್ಬ ಇದ್ದರೆ ಅದ್ರ ಮುಚ್ಚಳ ತಗೊಂಡು ಈ ಥರ ರೌಂಡ್ ಶೇಪಲ್ಲಿ ಬಣ್ಣನ ಪ್ರೆಸ್ ಮಾಡ್ತಾ ಬನ್ನಿ ಸುತ್ತ. ಮಧ್ಯ ಭಾಗದಲ್ಲಿ ಈಗ ರಂಗೋಲಿ ಪೌಡರ್ ಅಪ್ಲೈ ಮಾಡ್ತಾ ಇದ್ದೀನಿ. ರಂಗೋಲಿ ಪೌಡ್ರ್ ಅಪ್ಲೈ ಮಾಡಾಗಿದೆ. ಈಗ ಕುಕ್ಕರ್ ಬೆರಟನ್ನ ತೆಗೆದುಬಿಡೋಣ. ಹಾಗೆ ಬಳೆ ಕೂಡ ತೆಗಿತಿದ್ದೀನಿ. ಬಳೆ ತೆಗಿವಾಗ ನಿಧಾನವಾಗಿ ನೋಡಿ ತಗೊಳ್ಳಿ, ಇಲ್ಲಾಂದರೆ ರಂಗೋಲಿ ಹಾಳಾಗೋ ಸಾಧ್ಯತೆ ಇರುತ್ತೆ. ಈಗ ಬಳೆ ಎಲ್ಲ ತೆಗೆದಾಗಿದೆ. ಒಂದು ಪೆನ್ಸಿಲ್ ಸಹಾಯದಿಂದ ರಂಗೋಲಿ ಪೌಡ್ರಿಗೆ ಶೇಪ್ ಕೊಡ್ತಾ ಬರೋಣ. ಶೇಪ್ ಕೊಟ್ಟಾಗಿದೆ. ಈಗ ಮಧ್ಯದಲ್ಲಿ ಗ್ರೀನ್ ಹಾಕ್ತಾ ಇದ್ದೀನಿ. ಕಲರ್ಸ್ ಮಧ್ಯ ವೈಟ್ ರಂಗೋಲಿ ಪೌಡರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸುತ್ತ ರಂಗೋಲಿ ಪೌಡರ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ ಶೇಪ್ ಕೊಡ್ತಾ ಇದ್ದೀನಿ. ನಿಧಾನವಾಗಿ ಶೇಪ್ ಕೊಡ್ತಾ ಬನ್ನಿ, ಚೆನ್ನಾಗಿ ಬರುತ್ತೆ ರಂಗೋಲಿ. ನೋಡಿ ಶೇಪ್ ಕಂಪ್ಲೀಟ್ ಆಗಿದೆ. ರಂಗೋಲಿ ಲುಕ್ ಅಂತೂ ಸೂಪರ್ ಆಗಿ ಕಾಣ್ತಾ ಇದೆ ನೋಡಿ. ಇವಾಗ ಸುತ್ತ ದೀಪ ಇಡ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಎಲ್ಲರಿಗೂ ಕಡೆ ಕಾರ್ತಿಕ ಸೋಮವಾರದ ಶುಭಾಶಯಗಳು. ನನ್ನ ರಂಗೋಲಿ ಹೇಗೆ ಬಂತು ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.
ಹೀಗೆ ಮುಂದೆ ಕೂಡ ನನ್ನೆಲ್ಲ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತದೆ. ಥ್ಯಾಂಕ್ ಯು.